ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸ್ಟೀಮ್ ಕೇಕ್ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಒಂದು ಕಪ್ಪಷ್ಟು ಗೋಧಿ ಹಿಟ್ಟು ತಗೊಂಡಿದ್ದೀನಿ. ಇದು ಆಶೀರ್ವಾದ್ ಮಲ್ಟಿಗ್ರೇನ್ ಆಟ ಬರುತ್ತಲ್ವ, ಅದನ್ನು ಯೂಸ್ ಮಾಡ್ತಾ ಇದ್ದೀನಿ. ಅರ್ಧ ಸ್ಪೂನಷ್ಟು ಬೇಕಿಂಗ್ ಪೌಡರ್ ಯೂಸ್ ಮಾಡಿದ್ದೀನಿ. ಅದರಲ್ಲೇ 1/4 ಸ್ಪೂನಷ್ಟು ಅಡುಗೆ ಸೋಡಾ, ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಇವಾಗ ಗೋಧಿ ಹಿಟ್ಟು ನಾವು ಏನರಲ್ಲಿ ತಗೊಂಡಿದ್ವೋ ಅದರಲ್ಲೇ ಅರ್ಧ ಸಕ್ಕರೆ ಪುಡಿ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಇಲ್ಲಿ ವೆನಿಲಾ ಎಸೆನ್ಸ್ ಯೂಸ್ ಮಾಡ್ತಾಯಿಲ್ಲ, ಸಕ್ಕರೆ ಪುಡಿನೇ ಅದಕ್ಕೆ ಏಲಕ್ಕಿ ಹಾಕಿ ಪೌಡ್ರ್ ಮಾಡ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊಂಡಿದ್ದೀನಿ. ಈಗ ಕೋಕೋ ಪೌಡರು 1 ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ. ಅದನ್ನು ಜಲ್ಲಡೆ ಮಾಡ್ಕೊತಾ ಇದ್ದೀನಿ. ಇದೆಲ್ಲ ಜಲ್ಲಡೆ ಮಾಡಿ ಆದಮೇಲೆ ಒಂದು ಟೈಮ್ ಮಿಕ್ಸ್ ಮಾಡ್ಕೊಳ್ಬೇಕು ಕ್ಲೀನಾಗಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಮಕ್ಕಳು ಇರೋ ಮನೇಲಿ ತುಂಬಾ ಇಷ್ಟಪಟ್ಟು ತಿಂತಾರೆ. ಹೊರಗಡೆಯಿಂದ ತಂದು ಕೊಡೋಕ್ಕಿಂತ ಈ ಥರ ಬೇಗನೂ ಮನೇಲಿ ಒಂದು 20 ನಿಮಿಷದಲ್ಲಿ ಮಾಡ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ಈಗ 1 ಕಪ್ಪಷ್ಟು ಮೊಸರು ಹಾಕ್ಕೊಂಡಿದ್ದೀನಿ. ಈಗ ಅದೇ ಕಪ್ಪಲ್ಲಿ 1/4 ಕಪ್ಪಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಈಗ ಅದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಎಣ್ಣೆ ನಾವು ಹಿಟ್ಟು ತಗೊಂಡಿದ್ವಲ್ಲ ಅದರಲ್ಲೇ ಅರ್ಧ ಕಪ್ಪಷ್ಟು ಹಾಲು ತಗೊಂಡಿದ್ದೀನಿ. ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ಹಾಲು ನೀವು ನೋಡಿ ಸ್ವಲ್ಪ ಹಾಕ್ಕೊಳ್ಳಿ, ತೀರಾ ತೆಳು ಆಗಬಾರ್ದು ಇದು. ಈಗ ಇನ್ನೊಂದು ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಕ್ಲೀನಾಗೆ ನಾರ್ಮಲಾಗಿ ನಾವು ಕೇಕ್ಗೆ ಹೆಂಗೆ ಮಿಕ್ಸ್ ಮಾಡ್ತೀವೋ ಅದೇ ರೀತಿ ಮಿಕ್ಸ್ ಮಾಡಬೇಕು. ಇವಾಗ ಸ್ವಲ್ಪ ಗಟ್ಟಿ ಇತ್ತಂತ ಒಂದು ಸ್ಪೂನಷ್ಟು ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಹಾಲು ಮಾತ್ರ ನೋಡಿ ಹಾಕ್ಕೊಳ್ಬೇಕು, ತೀರಾ ತೆಳು ಆಗಬಾರ್ದು ಕೇಕ್ ಬ್ಯಾಟರು. ಈಗ ಅದರಲ್ಲಿ ಅರ್ಧ ಭಾಗ ಸಪ್ರೇಟ್ ಮಾಡ್ಕೊತಾ ಇದ್ದೀನಿ. ಇನ್ನೊಂದಕ್ಕೆ ಕೋಕೋ ಪೌಡರು 1 ಸ್ಪೂನಷ್ಟು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಅವಾಗ ತಿನ್ನಬೇಕಾದ್ರೆ ಒಂಥರ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ, ಸ್ವೀಟ್ನೆಸ್ದು. ಈಗ ಅದನ್ನು ಜರಳೆ ಮಾಡಿಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅದು ಸ್ವಲ್ಪ ತಿಕ್ನೆಸ್ ಜಾಸ್ತಿ ಆಯಿತು, ಅದಕ್ಕೆ 1 ಸ್ಪೂನಷ್ಟು ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ಅದಕ್ಕಿದ್ರೆ ಸಾಕು. ಈಗ ಇಡ್ಲಿ ಪ್ಲೇಟ್ ಏನಿರುತ್ತೆ ಅದಕ್ಕೆ ಎಣ್ಣೆ ಹಾಕ್ಕೊಂಡು ಕ್ಲೀನಾಗಿ ನಾರ್ಮಲಾಗಿ ನಾವು ಹೆಂಗೆ ಇಡ್ಲಿ ಹಿಟ್ಟು ಹಾಕ್ತೀವೋ ಅದೇ ರೀತಿ ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ಬಂದುಬಿಟ್ಟು ಫುಲ್ಲಾಗಿ ಹಾಕಲ್ಲ, 1 ಸ್ಪೂನ್ ಅಷ್ಟೇ ಹಾಕ್ತಾಯಿದ್ದೀನಿ. ಇವಾಗ ಎಣ್ಣೆ ಅಪ್ಲೈ ಮಾಡಿಬಿಟ್ಟು 1 ಸ್ಪೂನಷ್ಟು ಫಸ್ಟು ಇದು ಏನು ಲೈಟ್ ಕಲರಲ್ಲಿ ಇಟ್ಟಿದ್ದೀವಲ್ವ ಅದನ್ನು ಹಾಕ್ಕೊಳ್ತಾ ಇದ್ದೀನಿ, ಕೇಕ್ ಬ್ಯಾಟರು. 1 ಸ್ಪೂನೇ ಹಾಕ್ಕೊಳ್ಳಿ ಸಾಕು. ಯಾರಾದರೂ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇವಾಗ ಇದು ಕೋಕೋ ಪೌಡರ್ ಎಕ್ಸ್ಟ್ರಾ ಹಾಕಿದ್ವಲ್ಲ ಅದನ್ನು ಮೇಲ್ಗಡೆಗೆ ಹಾಕ್ಕೊಳ್ತಾ ಇದ್ದೀನಿ. ಅದೊಂದು ಅರ್ಧ ಸ್ಪೂನ್ ಅಷ್ಟೇ ಹಾಕ್ತಾ ಇರೋದು, ಫುಲ್ಲಾಗಿ ಹಾಕ್ತಾಯಿಲ್ಲ. ತಿಕ್ನೆಸ್ ಇಷ್ಟಿರಬೇಕು ಕೇಕ್ ಬ್ಯಾಟರ್ದು. ಇದಕ್ಕೆ ನೀವು ಬೇಕಾದರೆ ಮೈದಾನೂ ಯೂಸ್ ಮಾಡ್ಬೋದು, ಬಟ್ ನಾನು ಅದೇ ಆಶೀರ್ವಾದ್ ಮಲ್ಟಿಗ್ರೇನ್ ಆಟ ಯೂಸ್ ಮಾಡಿದ್ದೀನಿ. ನಾನು ಮೈದಾ ಹಿಟ್ಟು ಯೂಸ್ ಮಾಡ್ತಾಯಿಲ್ಲ ಇಲ್ಲಿ. ಸೊ ಅದು ಹೆಲ್ತಿಯಾಗೂ ಇರುತ್ತೆ, ಎಲ್ಲರೂ ಸಹ ಮನೇಲೂ ತಿನ್ಬೋದು, ಟೇಸ್ಟಿಯಾಗೂ ಇರುತ್ತೆ. ನೀವು ಬೇಕಾದರೆ ಇದಕ್ಕೆ ಡ್ರೈ ಫ್ರೂಟ್ಸು ನಟ್ಸ್ ಎಲ್ಲನೂ ಹಾಕ್ಕೊಳ್ಬೋದು, ಚೆನ್ನಾಗಿರುತ್ತೆ. ನಾರ್ಮಲ್ ಇಡ್ಲಿ ನಾವು ಹೆಂಗೆ ಬೇಯಿಸ್ತೀವಿ, ನೀರು ಹಾಕಿ ಸ್ಟೀಮ್ ಕೊಡ್ತೀವಿ, ಅದೇ ರೀತಿ ಇದನ್ನು ನೀರೊಂದು 2 ಲೋಟ ಹಾಕಿ ಸ್ಟೀಮ್ ಬಿಡ್ತಾಯಿದ್ದೀನಿ. ಒಂದು 20 ನಿಮಿಷ ಬಿಟ್ಟರೆ ಸಾಕು, ಕೇಕ್ ರೆಡಿ ಆಗಿರುತ್ತೆ. ಮೀಡಿಯಮ್ ಫ್ಲೇಮಲ್ಲಿ ಇಡ್ತಾಯಿದ್ದೀನಿ, ಹೈ ಫ್ಲೇಮ್ ಬೇಡ, ಮೀಡಿಯಮ್ ಆಗಿರಬೇಕು. ಈಗ 20 ನಿಮಿಷ ಆಗಿದೆ. ಈಗ ಓಪನ್ ಮಾಡಿ ನೋಡ್ತಾ ಇದ್ದೀನಿ. ಈಗ ಆಗಿದೆ ನೋಡಿ, ಹೆಂಗೆ ಇಡ್ಲಿ ಎಲ್ಲ ಇಡ್ಲಿ ಥರನೇ ನಾವು ಮೇಲ್ಗಡೆ ಹೆಂಗೆ ಓಪನ್ ಆಗುತ್ತೆ ಅದೇ ರೀತಿ ಓಪನ್ ಆಗಿದೆ ಕೇಕು. ಸೊ ಆ ಥರ ಆಗಿದ್ದರೆ ನೀವು ಸ್ಟವ್ ಆಫ್ ಮಾಡಿಕೊಂಡು ಅದನ್ನು ತಕ್ಷಣಕ್ಕೆ ತೆಗೆದುಬಿಟ್ಟು ಹಾರೋದಕ್ಕೆ ಬಿಟ್ಬಿಡಿ. ಅದು ಫುಲ್ಲು ತಣ್ಣಗಾದಮೇಲೆ ನೀವು ಇಡ್ಲಿ ಪ್ಲೇಟಿಂದ ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೊಳ್ಬೋದು. ಇವಾಗ ಫುಲ್ಲು ಕಂಪ್ಲೀಟಾಗಿ ತಣ್ಣಗಾಗಿದೆ ನೋಡಿ. ಕೇಕು ಎಲ್ಲೂ ಅಂಟ್ತಾ ಇಲ್ಲ, ನಾವೇನೇ
ಇವಾಗ ನೋಡಿ ಈ ರೀತಿ ಹಿಂದೆ ಮುಂದೆ ಏನೂ ಅಂಟ್ತಾ ಇಲ್ಲ. ಹಿಂಗಿದ್ರೆ ಕೇಕ್ ಆಗಿದೆ ಅಂತ. ತುಂಬಾ ಟೇಸ್ಟಿಯಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ನೀವು ಸಹ ಮನೇಲಿ ಟ್ರೈ ಮಾಡಿ. ಮಕ್ಕಳಿಗೆ ಬೇಕ್ರಿಯಿಂದ ತಂದು ಕೊಡೋದಕ್ಕಿಂತ ನಾವು ಮನೇಲಿ ಮಾಡಿಕೊಟ್ರೆ ಇನ್ನೂ ಒಳ್ಳೆಯದಲ್ವ. ಹಂಗಾಗಿ ಈ ವಿಡಿಯೋ ಶೇರ್ ಮಾಡಿದ್ದೀನಿ. ಸೇಮ್ ಇಡ್ಲಿ ಯಾವ ಶೇಪಲ್ಲಿರುತ್ತೆ ಈ ಕೇಕು ಅದೇ ಶೇಪಲ್ಲಿ ಬಂದಿರುತ್ತೆ. ಇದಕ್ಕೆ ಬೇಕಾದರೆ ನೀವು ಗನಾಶ್ ಚಾಕ್ಲೇಟ್ ಸಹ ಮೇಲ್ಗಡೆ ಚಾಕ್ಲೇಟ್ ಕ್ರೀಮ್ ಸಹ ಹಾಕ್ಕೊಂಡು ತಿನ್ಬೋದು, ಚೆನ್ನಾಗಿರುತ್ತೆ. ನೋಡಿ ಅದು ಎಷ್ಟು ಚೆನ್ನಾಗಿ ಒಳಗಡೆ ಸ್ಪಾಂಜ್ ಥರ ಬಂದಿದೆ ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್.